ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಉಪವಲಯ ಅರಣ್ಯಾಧಿಕಾರಿ ಕಮ್ ಮೊಸಳಿದಾರರ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮತ್ತು ಇಲಾಖಾ ನೌಕರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ. ಕೂಡಲೇ ಸರಿಪಡಿಸಿ ಮುಂಬಡ್ತಿ ನೀಡಬೇಕು ಎಂದು ಆಗ್ರಹಿಸಿ ಸುದ್ದಿಗೋಷ್ಠಿಯಲ್ಲಿ 5 ಚಿಂತಕರ ವೇದಿಕೆ ರಾಜ್ಯ ಅಧ್ಯಕ್ಷ ಸೈಬಣ್ಣ ಜಮಾದಾರ್ ತಿಳಿಸಿದ್ದಾರೆ. ಈಶ್ವರ್ ಖಂಡ್ರೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಸಿಬ್ಬಂದಿಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿರುವುದು ಖಂಡನೀಯ. ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಭಾಗದ ಉಪವಲಯ ಅರಣ್ಯಾಧಿಕಾರಿಗಳ 2025-26ನೇ ಸಾಲಿನ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆ ಕಲಬುರಗಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅನ್ಯಾಯ ಮಾಡುತ್ತಾ ಬಂದಿರೋದು ತುಂಬ ವಿಷಾದನೀಯವಾಗಿದೆ. ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗಾಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಬಂದಾಗಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಭಾಗದವರಿಗೆ ಅನ್ಯಾಯ ಮಾಡುತ್ತಾ ಬಂದಿರೋದು ತಮಗೆಲ್ಲ ತಿಳಿದಿರುವಂಥ ವಿಷಯವಾಗಿದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಏನು ಉಪವಲಯ ಅರಣ್ಯಾಧಿಕಾರಿಗಳು ಮತ್ತು ಅಥವಾ ಮೊಸಳಿದಾರರು ಅಂತ ಕರಿತೀವಿ, ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂಬಡ್ತಿ ನೀಡುವಲ್ಲೂ ಕೂಡ ಇವತ್ತು ಅರಣ್ಯ ಇಲಾಖೆ ಈ ನಮ್ಮ ಭಾಗದವರೇ ಆದಂಥ ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಅವರು ಇದ್ದರೂ ಕೂಡ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇವತ್ತು ನ್ಯಾಯ ಕೊಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ಏನು IFS ಅಂತ ಕರಿತೀವಿ, ಈ IFS ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಬೇಕಾಬಿಟ್ಟಿಯಾಗಿ ಇವತ್ತು ನಿಯೋಜನೆಗಳಾಗಿರ್ಬೋದು, ಅಂದರೆ ಡೆಪ್ಯುಟೇಷನ್ಗಳಾಗಿರ್ಬೋದು, ಮುಂಬಡ್ತಿ ಆಗಿರ್ಬೋದು. ಅದಾದಮೇಲೆ ಏನದ ಇವತ್ತು ಏನು ಸಾಮಾನ್ಯ ಏನು ಜನರಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ಈ ಟ್ರಾನ್ಸ್ಫರಲ್ಲೂ ಕೂಡ ಇದು ಟ್ರಾನ್ಸ್ಪರೆನ್ಸಿಯಾಗಿ ಟ್ರಾನ್ಸ್ಫರ್ಗಳು ನಡಿಬೇಕು. ಆದರೂ ಕೂಡ ಇಲ್ಲಿ ಕೂಡ ಏನದ ಇವತ್ತು ಡೇಟಾಬೇಸ್ನಲ್ಲಿ ಡಿಸ್ಟರ್ಬ್ ಮಾಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಉಪವಲಯ ಅರಣ್ಯಾಧಿಕಾರಿಗಳನ್ನು ಇವತ್ತು ಬದಿಗೆ ಒತ್ತಿ ಏನು ಇವತ್ತು ಒಂದು ಪ್ರೋಟೋಕಾಲ್ ಇರುತ್ತೆ, ಸೀನಿಯರ್ ಏನು ಸೇವಾ ಹಿರಿತನದಲ್ಲಿ ಯಾರು ಮುಂದಿರ್ತಾರೋ ಅವ್ರಿಗೆ ಮೊದಲ ಕೌನ್ಸಿಲಿಂಗ್ ಕರಿಬೇಕು, ಕರೆಸಿ ಅವ್ರಿಗೆ ಸ್ಥಳ ನಿಯೋಜನೆ ಮಾಡಬೇಕಂತೇಳಿ ಇರುತ್ತೆ, ಸ್ಥಳ ನಿಯುಕ್ತಿ ಮಾಡಬೇಕಂತೇಳಿ. ಆದರೆ ಇವತ್ತು ಏನಿಲ್ಲಿಯ ಮುಖ್ಯ ಅರಣ್ಯ ಅಧಿಕಾರಿಗಳು ಸಂರಕ್ಷಣಾಧಿಕಾರಿಗಳೇನಿದ್ದಾರೆ ಅವರು ಬೇಕಾಬಿಟ್ಟಿಯಾಗಿ ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಕರ್ನಾಟಕದ 7 ಜನ ಆಫೀಸರ್ಸ್ಗಳನ್ನು ಹೆಸರುಗಳನ್ನು ಬದಿಗೆ ಒತ್ತಿ ಮತ್ತು ಬೇಸ್ನಲ್ಲಿ ಅವರ ಹೆಸರುಗಳೇ ಬರದಂತೆಯೇ ಇವತ್ತು ಒತ್ತಡವನ್ನು ಹೇರಿ ಅವರನ್ನು ಈ ಏನು ವರ್ಗಾವಣೆ ಪ್ರಕ್ರಿಯೆಯಿಂದ ಹಿಂದುಳಿಯುವ ನಿಟ್ಟಿನಲ್ಲಿ ಮತ್ತು ಕೈ ಬಿಡುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಒಂದು ಆ್ಯಕ್ಟೇ ಇದೆ, ಇವತ್ತು ಹೈದರಾಬಾದ್ ಏನು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ವರ್ಗಾವಣೆ ಕಾಯ್ದೆ 2016 ನಿಯಮಾವಳಿಗಳು 2019 ಸೆಕ್ಷನ್ 9 ಅಡಿಯಲ್ಲಿ ಈ ರೀತಿಯಾಗಿ ಏನಾದರೂ ಸೇವಾ ಹಿರಿತನದಲ್ಲಿರುವಂಥ ಅಧಿಕಾರಿಗಳ ಹೆಸರುಗಳು ಕೈಬಿಟ್ಟರೆ ಡೇಟಾಬೇಸ್ನಿಂದ ಮತ್ತು ಅವರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆದರೆ ಆ ಸಂಬಂಧಪಟ್ಟಂಥ ಸರ್ಕಲ್ ಆಫೀಸರ್ ಏನಂದ್ರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮೇಲೆ ಆ್ಯಕ್ಷನ್ ಆಗಬೇಕಂತೇಳಿ ಅದರ ಪ್ರಕಾರನೇ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಏನಂದರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಈಗಾಗಲೇ ಈ ಬಿಸಿಲು ನಾಡಿನಲ್ಲಿ ತಮಗೆಲ್ಲ ತಿಳಿದಿರುವಂಥ ವಿಷಯ, ಎಲ್ಲ ಕಡೆಗಳಲ್ಲಿ ಕಚೇರಿಗಳು ಬೆಳಗ್ಗೆ 10 ಗಂಟೆ ಇದ್ದರೆ ನಮ್ಮಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಇರುತ್ತೆ. ಇದ್ರೂ ಕೂಡ ಇವತ್ತು ಈ ಬಿಸಿಲು ನಾಡಿನಲ್ಲಿ ಇವತ್ತು ಬಳ್ಳಾರಿ ಡಿವಿಷನ್ ಆಗಿರ್ಬೋದು, ನಮ್ಮ ಕಲಬುರಗಿ ಡಿವಿಷನ್ ಅಂದರೆ 2 ಸರ್ಕಲ್ಗಳಿದ್ದಾವೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಈ 2 ಸರ್ಕಲಲ್ಲಿ ಬೆಳಗ್ಗೆ 8ರಿಂದ ಕೆಲಸ ಮಾಡುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಏನು ಇವತ್ತು ಅನ್ಯಾಯ ಮಾಡ್ತಾಯಿದೆ ಅಧಿಕಾರಿಗಳು, ಅದನ್ನು ತಡೆಗಟ್ಟಬೇಕು. ಈ ಕೂಡಲೇ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಇನ್ನೊಂದು ಏನಂದರೆ ನಾನು ಇಲ್ಲಿ 3 ಯಾವುದೇ ಒಂದು ಟ್ರಾನ್ಸ್ಫರ್ ಒಂದು ಇದು ಏನಂತಾರೆ ಇದು ಟ್ರಾನ್ಸ್ಫರ್ ಸಲುವಾಗಿ ಕೌನ್ಸಿಲಿಂಗ್ ಕರೆದಾಗ ತಾತ್ಕಾಲಿಕ ಪಟ್ಟಿ ಅಂತ ಬಿಡುಗಡೆ ಮಾಡ್ತಾರೆ. ಒಂದು ತಾತ್ಕಾಲಿಕ ಪಟ್ಟಿಯನ್ನು ಮೊದಲು ಬಿಡುಗಡೆ ಮಾಡ್ತಾರೆ. ಈ ಪಟ್ಟಿಯಲ್ಲಿ ಎಲ್ಲ ಅಧಿಕಾರಿ ಎಲ್ಲ 34 ಸಿಬ್ಬಂದಿಗಳ ಹೆಸರಿರುತ್ತೆ. ಉಪವಲಯ ಅರಣ್ಯಾಧಿಕಾರಿ ಕಮ್ ಮೊಸಳಿದಾರರ ಏನು ಟ್ರಾನ್ಸ್ಫರ್ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ 34 ಜನ, ಪ್ರತಿ ಬಾರಿಯೂ ಕೂಡ 34 ಜನರನ್ನು ಇವತ್ತು ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ 7 ಜನರು
ಹೈದರಾಬಾದ್ ಕರ್ನಾಟಕದ 7 ಜನರ ಹೆಸರು ಕೂಡ ಇದರಲ್ಲಿ ಇರುತ್ತೆ. 2ನೇ ಲಿಸ್ಟ್ ಮಾಡ್ತಾರೆ ಮತ್ತೆ ಯಾವಾಗಂದರೆ ದಿನಾಂಕ 14/4/2025. ಮೊದಲನೇದು 3/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ಮತ್ತೆ 14/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಮತ್ತೆ 25/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆಮೇಲೆ ಮತ್ತೆ 30/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಒಟ್ಟಾರೆಯಾಗಿ ಇವರು ಮನಸ್ಸಿಗೆ ಯಾವ ರೀತಿ ಬರ್ತಾರೆ ಆ ರೀತಿಯಾಗಿ ಡೇಟಾಬೇಸನ್ನು ಚೇಂಜ್ ಮಾಡುತ್ತಾ ಯಾವೆಲ್ಲ ಸಿಬ್ಬಂದಿಗಳು ನಾವು ಇವತ್ತು ಅಪವಾದನೆ ಮಾಡ್ತಾ ಇದ್ದೇವೆ, ಯಾರೆಲ್ಲ ಇವರಿಗೆ ದುಡ್ಡು ಕೊಡ್ತಾರೆ ಅವ್ರ ಹೆಸರುಗಳನ್ನು ಪ್ರಥಮ ಶ್ರೇಣಿಯಲ್ಲಿ ಅಂದರೆ ಟಾಪ್ 10ನಲ್ಲಿ ಹೆಸರುಗಳಲ್ಲಿ ಹಾಕ್ತಾರೆ. ಮತ್ತು ಯಾರೆಲ್ಲ ಇವರ ಏನು ಕಟ್ಟಪ್ಪಣೆಗಳಿಗೆ ಮತ್ತು ಇವರೇನೆಲ್ಲ ಹೊರಗಿನ ಏನು ಜವಾಬ್ದಾರಿಗಳಿರ್ತಾರೆ ಅದಕ್ಕೆ ಯಾರು ಒಪ್ಪಲ್ವೋ, ಕಾನೂನುಬದ್ಧವಾಗಿ ಯಾರು ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೋ ಅವ್ರ ಹೆಸರುಗಳನ್ನು ಮರೆಮಾಚ್ತಾರೆ. ಮತ್ತು ಆ ಹೆಸರುಗಳನ್ನು ಸೀನಿಯರ್ ಇದ್ದರೂ ಕೂಡ ಅವ್ರ ಹೆಸರುಗಳನ್ನು ಬಿಡುವಂಥ ನಿಟ್ಟಿನಲ್ಲಿ ಈ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಇದೆ. ಆಮೇಲೆ ಇವತ್ತು ಇಲ್ಲಿ ಮತ್ತೊಂದು ಏನಂದರೆ ದಿನಾಂಕ 30/4/2025 ಸರ್ಕಾರಿ ರಜೆ ಇರುತ್ತೆ. ಅವತ್ತು ಬಸವ ಜಯಂತಿ. ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ರೆ ಸರ್ಕಾರಿ ರಜೆ ಇದ್ದರೂ ಕೂಡ ಅವ್ರಿಗೆ ಯಾರೆಲ್ಲ ಬೇಕು ಅವ್ರದ್ದೆಲ್ಲ ಹೆಸರುಗಳನ್ನು ಪಟ್ಟಿ ಮಾಡಿ ಅದರ ಪ್ರಕಾರ ಏನದ ಇವತ್ತು ಆ ನಿಯಮ ಬಾಹಿರವಾಗಿ ಏನದ ಇವರು ಟ್ರಾನ್ಸ್ಫರ್ಗಳನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಏನದ ಇವತ್ತು ಇನ್ನೊಂದು ಡೆಪ್ಯುಟೇಷನ್ ಮಾಡುವ ಸಂದರ್ಭದಲ್ಲಿ, ನಿಯೋಜನೆ ಮಾಡುವ ಸಂದರ್ಭದಲ್ಲಿ ಈಗಿನ ಏನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಾರ ಜುಲೈ 2023 ಅವ್ರು ಇಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ. ಅಲ್ಲಿಂದ ಇಲ್ಲಿ ತನಕ ಏನು ಇವತ್ತು ಬೀಟ್ ಫಾರೆಸ್ಟ್ ಗಸ್ತು ಅರಣ್ಯ ಪಾಲಕರ ಡೆಪ್ಯುಟೇಷನ್ ಇರ್ಬೋದು ಅಥವಾ DYRFO ಡೆಪ್ಟಿ RFO ಏನಿರ್ತಾರೆ ಅವ್ರದ್ದು ಸ್ಥಳ ನಿಯೋಜನೆ ಅಂದರೆ ಇದು ಡೆಪ್ಯುಟೇಷನ್ ಆಗಿರ್ಬೋದು. ಇದರಲ್ಲಿ ಕೂಡ ಇವರು ಗೋಲ್ಮಾಲ್ ಮಾಡಿರ್ತಾರೆ. ಯಾಕಂದರೆ ಯಾವುದೇ ಸ್ಥಳ ನಿಯೋಜನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ A ವರ್ಗ, B ವರ್ಗ, C ವರ್ಗ ಅಂಥೇಳಿ 3 ವರ್ಗಗಳನ್ನು ಮಾಡಿರ್ತಾರೆ. ಒಂದನೇದಾಗಿ A ವರ್ಗ ಅಂದರೆ ಸಾಮಾಜಿಕ ಅರಣ್ಯ ಇದು ಸೋಷಲ್ ಫಾರೆಸ್ಟ್ ಅಂತ ಕರಿತೀವಿ. ಇದು ಎರಡನೇದು B ವಲಯ, ವನ್ಯಜೀವಿಗಳ ಹುದ್ದೆಗಳು ಅಂದರೆ ಅಂತಾರಾಜ್ಯ ಗಡಿ ವಿಭಾಗ ಅಂತ ಕರಿತೀವಿ. ಮೂರನೇದು ವರ್ಗ C, ಪ್ರಾದೇಶಿಕ ಹುದ್ದೆ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಮಾಡುವಂಥ ಒಂದು ವಲಯ. ಈ 3 ವಲಯಗಳಲ್ಲಿ A ವಲಯದವರಿಗೆ A ವಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಡೆಪ್ಯುಟೇಷನ್ ಮಾಡಿದ್ರೆ, B ವಲಯದವರಿಗೆ B ವಲಯಕ್ಕೆ ಮಾಡಬೇಕು, C ವಲಯದವರಿಗೆ C ವಲಯಕ್ಕೆ ಮಾಡಬೇಕಂತೇಳಿ ಸರ್ಕಾರದ ಗೆಜೆಟ್ ಕಾಪಿನೇ ಇದೆ. ಆ ಗೆಜೆಟ್ ಮುಖಾಂತರ ಇವತ್ತೇನು 2016 ಆ್ಯಕ್ಟೇ ಹೇಳ್ತದೆ ಆ ವಲಯದಿಂದ ಅದೇ ವಲಯಕ್ಕೆ ಇವರು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ. ಆದರೆ ಈ ಅಧಿಕಾರಿ ಬಂದ ಕೂಡಲೇ A ವಲಯದವ್ರಿಗೆ B ವಲಯಕ್ಕೆ, B ವಲಯದವ್ರಿಗೆ C ವಲಯಕ್ಕೆ ಹಾಕಿರುವಂಥ 100 ಬ್ಯೂರೋ ರಿಪೋರ್ಟ್ ಅಜಯ್ 32 ಕನ್ನಡ ನ್ಯೂಸ್ ಕಲಬುರಗಿ.